ನಮಸ್ಕಾರ ಸ್ನೇಹಿತರೆ. ಭಾರತದ ರಕ್ಷಣಾ ವಲಯ ಅಥವಾ ಡಿಫೆನ್ಸ್ ಅಂತ ಬಂದರೆ ನಮಗೆಲ್ಲ ತಕ್ಷಣ ನೆನಪಾಗೋದು ಒಂದೇ ಹೆಸರು, ಅದು HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. 1940ರ ದಶಕದಿಂದ ಹಿಡಿದು ಇವತ್ತಿನ ತನಕ ತೇಜಸ್ನಿಂದ ಸುಖೋಯ್ ತನಕ ವಾಯುಪಡೆಗೆ ಏರ್ಕ್ರಾಫ್ಟ್ ಗಳನ್ನ ಮಾಡಿಕೊಡ್ತಾ ಇದ್ದಿದ್ದು ಇದೇ ಸರ್ಕಾರಿ ಸಂಸ್ಥೆ. ಆದ್ರೆ ಒಂದು ಶಾಕಿಂಗ್ ಸುದ್ದಿ ಹೊರಬಂದಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ದೊಡ್ಡ ಆಘಾತ HALಗೆ. ಭಾರತದ ಅತ್ಯಂತ ಮಹತ್ವಾಕಾಂಕ್ಷೆಯ ಸುಮಾರು 15,000 ಕೋಟಿ ರೂಪಾಯಿ, ಆರಂಭಿಕ ಹಂತದಲ್ಲೇ 15,000 ಕೋಟಿ ರೂಪಾಯಿ ಪ್ರೊಟೋಟೈಪ್ಗೆನೆ ಆಮ್ಕಾ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಪ್ರಾಜೆಕ್ಟ್, ಹೋಗ್ತಾ ಹೋಗ್ತಾ ಲಕ್ಷ ಕೋಟಿಗಳ ಪ್ರಾಜೆಕ್ಟ್ ಆಗುತ್ತೆ ಅದು. ಅಂತ ದೊಡ್ಡ ಪ್ರಾಜೆಕ್ಟ್ನಿಂದ HAL ಅನ್ನ ಒದ್ದು ಹೊರಗೆ ಹಾಕಲಾಗಿದೆ, ಕಿಕ್ಔಟ್ ಮಾಡಲಾಗಿದೆ. ನೀವು ಕೇಳ್ತಿರೋದು ನಿಜ. ನೆಕ್ಸ್ಟ್ ಜನರೇಷನ್ 5th ಜನರೇಷನ್ ಫೈಟರ್ ಜೆಟ್ ಮಾಡೋಕೆ ಸರ್ಕಾರಿ ಕಂಪನಿ ನೀವು ಬೇಡ, ನಿಮ್ಮ ಕೈಲಿ ಆಗಲ್ಲ, ಪ್ರೈವೇಟ್ ಕಂಪನಿಗಳು ಮಾಡಲಿ ಅಂತ ಹೇಳಿ ಸರ್ಕಾರ ಡಿಸೈಡ್ ಮಾಡಿದೆ. ಸ್ನೇಹಿತರೆ, ಇದು ಬರೀ ಒಂದು ಕಾಂಟ್ರಾಕ್ಟ್ ಚೇಂಜ್ ಅಲ್ಲ, ಇದು ರಕ್ಷಣಾ ಇತಿಹಾಸದಲ್ಲೇ ಅತಿ ದೊಡ್ಡ ಬದಲಾವಣೆ. ಅಸಲಿಗೆ HAL ಮಾಡಿರೋ ತಪ್ಪೇನು ಹಾಗಾದ್ರೆ? ತೇಜಸ್ ವಿಮಾನ ಕೊಡೋಕೆ ಲೇಟ್ ಮಾಡ್ತಿದ್ದಾರೆ ಅಂತ ಅವರಿಗೆ ಸರ್ಕಾರ ಪನಿಷ್ಮೆಂಟ್ ಕೊಡ್ತಾ ಇದೆಯಾ, ಅಥವಾ ಇದರ ಹಿಂದೆ ಸರ್ಕಾರ ಬೇರೆನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ಯಾ? ಟಾಟಾ ಅಥವಾ L&T ಕೈಯಲ್ಲಿ ನಿಜವಾಗ್ಲೂ ಫೈಟರ್ ಜೆಟ್ ಮಾಡಕ್ ಆಗತ್ತಾ? ಬನ್ನಿ, ಸಾವಿರಾರು ಕೋಟಿ ರೂಪಾಯಿಗಳ ಈ ಮೆಗಾ ಪ್ರಯೋಗದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಎಳೆಯಾಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಚೆಕ್ಮೇಟ್ ಇಟ್ಟ ಆ ಒಂದು ರೂಲ್ಸ್. ಸ್ನೇಹಿತರೆ, ಮೊದಲಿಗೆ ಏನಾಗಿದೆ ಅಂತ ಸ್ವಲ್ಪ ಟೆಕ್ನಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಭಾರತ ಆಮ್ಕಾ ಅನ್ನೋ 5th ಜನರೇಷನ್ ನ ಸ್ಟೆಲ್ತ್ ಫೈಟರ್ ಜೆಟ್ ಅನ್ನ ಮಾಡ್ತಾ ಇದೆ. ಇದು ಸಾಮಾನ್ಯ ವಿಮಾನ ಅಲ್ಲ, ರೆಡಾರ್ ಕಣ್ಣಿಗೆ ಕಾಣಬಾರ್ದು, ಇದು ಸ್ಟೆಲ್ತ್, ಇದು ಅದೃಶ್ಯವಾಗಿ ಇದು ಹೋಗಿ ಶತ್ರು ಮೇಲೆ ದಾಳಿ ಮಾಡಿ ಬರೋ ಕೇಪಬಿಲಿಟೀಸ್ ಇರಬೇಕು. ಬಂದು ಬಾಂಬ್ ಬೀಳ್ತಾ ಇದೆ, ಬಟ್ ರೆಡಾರ್ ಅಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಆ ರೀತಿ ದಿಗಿಲು ಹುಟ್ಟಿಸ್ಬೇಕು ನಿಮಗೆ. ಇದರ ಪ್ರೋಟೋಟೈಪ್ ಅಂದ್ರೆ ಮೊದಲ 5 ಮಾದರಿ ವಿಮಾನಗಳನ್ನ ತಯಾರಿಸೋಕೆ ಸರ್ಕಾರ ಟೆಂಡರ್ ಕರೆದಿತ್ತು. ಆದ್ರೆ ಈಗ ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ HAL ಅನ್ನ ಇದರಿಂದ ಹೊರಗೆ ದಬ್ಬಲಾಗಿದೆ. ಈ ಕಾಂಪಿಟೇಷನ್ ಅಲ್ಲಿ ಉಳಿದಿರೋದು ಈಗ 3 ಖಾಸಗಿ ಹುಲಿಗಳು. ಮೊದಲನೇದು ಟಾಟಾದವರು, ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ TASL. ಎರಡನೇದು ಲಾರ್ಸನ್ ಅಂಡ್ ಟೂಬ್ರೋ L&T, ಇವರು ನಮ್ಮ ಇಂಜಿನಿಯರಿಂಗ್ ದೈತ್ಯ ಭಾರತದ ಇವರು. ನೆಕ್ಸ್ಟ್ ಭಾರತ್ ಫೋರ್ಜ್ ಕಲ್ಯಾಣಿ ಗ್ರೂಪ್, ಇವರು ಕೂಡ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ದೊಡ್ಡ ಹೆಸರು. ಇಲ್ಲಿ HAL ನ ಯಾಕೆ ಕಿಕ್ಔಟ್ ಮಾಡಲಾಯಿತು? ಇಲ್ಲಿ ಸರ್ಕಾರ ಒಂದು ಟೆಕ್ನಿಕಲ್ ಚೆಕ್ ಮೇಟ್ ಇಟ್ಟಿತ್ತು, ಅದನ್ನ ಫಿನಾನ್ಷಿಯಲ್ ಎಲಿಜಿಬಿಲಿಟಿ ಕ್ಲಾಸ್ ಅಂತ ಕರೀತಾರೆ. ಇಲ್ಲಿ HAL ಸೋತ್ ಹೋಯ್ತು. HAL ನ ಇವಾಗಿನ ಪರಿಸ್ಥಿತಿ ಏನಿದೆ ಅಂದ್ರೆ, ಅವರ ಕೆಪಾಸಿಟಿಗಿಂತ 8 ಪಟ್ಟು ಹೆಚ್ಚು ಆರ್ಡರ್ಗಳು ಅವರ ತಲೆ ಮೇಲಿದೆ, ಎಲ್ಲ ಪೆಂಡಿಂಗ್ ಇಟ್ಕೊಂಡು ಕುತ್ಕೊಂಡಿದ್ದಾರೆ. ಅದರ ಪರಿಣಾಮ ಟೆಕ್ನಿಕಲಿ ಈ ಪ್ರಾಜೆಕ್ಟ್ ಮಾಡೋಕೆ ಅವರು ಅನರ್ಹರಾಗ್ಬಿಟ್ರು. ಇವ್ರ ಕೈಯಲ್ಲಿ ಕೊಟ್ರೆ 9 ಪಟ್ಟು ಜಾಸ್ತಿ ಆಗುತ್ತೆ, ಇನ್ನು 50 ವರ್ಷ ಕಳೆದ್ರು ಕೂಡ ಫ್ಲೈಟ್ ಬರಲ್ಲ ಅನ್ನೋ ಆತಂಕದಲ್ಲಿ. ಅಷ್ಟು ಮಾತ್ರ ಅಲ್ಲ, ಇಲ್ಲೊಂದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ವಿಚಾರ ಕೂಡ ಇದೆ. ಇಷ್ಟು ದಿನ ಏನಾಗ್ತಾ ಇತ್ತು, ವಿಮಾನ ಡಿಸೈನ್ ಮಾಡೋ DRDO ಮತ್ತು ವಿಮಾನ ಮಾಡುವ HAL ಎರಡೂ ಸರ್ಕಾರಿ ಸಂಸ್ಥೆಗಳೇ ಆಗಿದ್ವು. ವಿಮಾನ ಲೇಟ್ ಆದ್ರೆ ನಂದಲ್ಲ ತಪ್ಪು, ಅವ್ರದ್ದು ಅಂತ ಒಬ್ಬರ ಮೇಲೆ ಒಬ್ರು ಬೆರಳು ತೋರಿಸ್ತಾ ಇದ್ರು. ಆದ್ರೆ ಇದರಲ್ಲಿ ಸರ್ಕಾರ SPV ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅನ್ನೋ ಮಾಡೆಲ್ ನ ಟ್ರೈ ಮಾಡ್ತಾ ಇದೆ. ಅಂದ್ರೆ ಪ್ರೈವೇಟ್ ಕಂಪನಿಯೊಂದಿಗೆ ಅಗ್ರಿಮೆಂಟ್ ಆದ್ಮೇಲೆ ವಿಮಾನ ಲೇಟ್ ಆದ್ರೆ ಪೆನಾಲ್ಟಿ ಕಟ್ಟಲೇಬೇಕು. ಅಕೌಂಟಬಿಲಿಟಿ ಫಿಕ್ಸ್ ಮಾಡೋಕೆ ಈ ನಿರ್ಧಾರ ಮಾಡಿದ್ದಾರೆ. ಉಸಿರುಗಟ್ಟುವಷ್ಟು ಕೆಲಸ HALಗೆ ಫುಲ್ ಸುಸ್ತು. ಸ್ನೇಹಿತರೆ, ಇವಾಗಿನ ಲೆಕ್ಕಾಚಾರದ ಪ್ರಕಾರ HAL ಬಳಿ ಸುಮಾರು 2.7 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಆರ್ಡರ್ಗಳು ಪೆಂಡಿಂಗ್ ಇವೆ, ಕೆಲಸ ಮಾಡೋದು ಬಾಕಿ ಇದೆ. ಅವರ ಆರ್ಡರ್ ಬುಕ್ ಅಲ್ಲಿ ಸಿಕ್ಕಾಪಟ್ಟೆ ಹೋಗ್ತಾ ಇದೆ. ಮೊದಲನೇದಾಗಿ ತೇಜಸ್ ಮಾರ್ಕ್ 1A 83 ವಿಮಾನಗಳ ಹಳೆ ಆರ್ಡರ್ ಪ್ಲಸ್ 97 ವಿಮಾನಗಳ ಹೊಸ ಆರ್ಡರ್, ಒಟ್ಟು 180 ಜೆಟ್ಗಳು. ಅದು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಎರಡನೇದು ಪ್ರಚಂಡ ಹೆಲಿಕಾಪ್ಟರ್, ಸುಮಾರು 156 ಹೆಲಿಕಾಪ್ಟರ್ಸ್ ಬೇಕು. ಮೂರನೇದು ಸುಖೋಯ್ ಅಪ್ಗ್ರೇಡೇಷನ್, ಇದು ಅತಿ ದೊಡ್ಡ ಪ್ರಾಜೆಕ್ಟ್, ಇದು Super 30 ಮಾಡಬೇಕು ಅಂತ ಹೊರಟಿದೀವಿ ನಾವು ಸುಖೋಯ್ಗಳನ್ನ. ನಾಲ್ಕನೇದಾಗಿ ತೇಜಸ್ ಮಾರ್ಕ್ 2 ಡೆವಲಪ್ಮೆಂಟ್ ಬೇರೆ ಇದೆ. ಆದ್ರೆ ರಿಯಾಲಿಟಿ ಏನ್ ಗೊತ್ತಾ, ತೇಜಸ್ ಮಾರ್ಕ್ 1A ಡೆಲಿವರಿನೇ ಲೇಟ್ ಆಗಿದೆ. ಇದಕ್ಕೆ ಅಮೆರಿಕದ GE ಎಂಜಿನ್ ಸಪ್ಲೈ ಲೇಟ್ ಆಗಿದ್ದು ಒಂದು ಕಾರಣ ಇರ್ಬೋದು. GE ಒಂದೊಂದೇ ಎಂಜಿನ್ ಕೊಡ್ತಿದೆ ಅನ್ನೋದು ಸತ್ಯ, ಆದರೆ ಅಂತಿಮ ಜವಾಬ್ದಾರಿ HALದೇ ಅಲ್ವಾ. ಈಗ ಆಲ್ರೆಡಿ ಬಾಯಲ್ಲಿರೋ ತುತ್ತನ್ನೇ ನುಂಗೋಕಾಗ್ತಿಲ್ಲ, ಇನ್ನು ಆಮ್ಕಾವನ್ನ ಕೂಡ ತಂದು ಬಾಯಿಗೆ ತುರುಕಿದ್ರೆ HAL ಏನು ಮಾಡಬೇಕಾಗತ್ತೆ? ಇನ್ನೇನಾಗತ್ತೆ? 2035 ಅಲ್ಲ 2065 ಆದರೂ ಕೂಡ ವಿಮಾನ ಬರೋ ಡೌಟ್ ಆಗತ್ತೆ. ಅಷ್ಟೊತ್ತಿಗೆ 8th 9th ಜನರೇಷನ್ ಬಂದಿರುತ್ತೆ ಜಗತ್ತಲ್ಲಿ. ಜೊತೆಗೆ ಸ್ನೇಹಿತರೆ, ಟೆಕ್ನಿಕಲ್ ವಿಚಾರ ಇದೆ, ಇದು ಇಂಪಾರ್ಟೆಂಟ್. ಇದು ತೇಜಸ್ 4 ಅಥವಾ 4.5 ಜನರೇಷನ್ ನ ವಿಮಾನ ಆಗೋ ನಿರೀಕ್ಷೆ ಇದೆ ನಮಗೆ. ಆಗ್ಬೋದು ಅದು 4.5 ಜನರೇಷನ್ ಆಗ್ಬೋದು ಅಂತ. ಆದರೆ ಆಮ್ಕಾ 5th ಜನರೇಷನ್ ಆಗಬೇಕು, ಸ್ಟೆಲ್ತ್ ವಿಮಾನ ಆಗಬೇಕು. ಸ್ಟೆಲ್ತ್ ವಿಮಾನ ಮಾಡೋಕೆ ಸಾಧಾರಣ ವೆಲ್ಡಿಂಗ್ ಅಥವಾ ರಿವೆಟಿಂಗ್ ನಡೆಯಲ್ಲ. ಇದಕ್ಕೆ ಮೈಕ್ರಾನ್ ಲೆವೆಲ್ ಫಿನಿಶಿಂಗ್ ಬೇಕು. mm
ಆ ಕಡೆ ಈ ಕಡೆ ಆದ್ರೂ ಕೂಡ ರೆಡಾರ್ಗೆ ಸಿಕ್ಕಿಬೀಳುತ್ತೆ. HAL ನ ಹಳೆಯ ಮ್ಯಾನುಫ್ಯಾಕ್ಚರಿಂಗ್ ಲೈನ್ಗಿಂತ ಟಾಟಾ ಅಥವಾ LNT ಬಳಿರೋ ಮಾಡರ್ನ್ ರೋಬೋಟಿಕ್ ಫ್ಯಾಕ್ಟರಿಗಳು ಇದಕ್ಕೆ ಹೆಚ್ಚು ಸೂಕ್ತ ಅನ್ನೋದು ತಜ್ಞರ ವಾದ. ಅಲ್ಲದೆ HAL ನಲ್ಲಿ ಒಂದು ಸಣ್ಣ ನಟ್ ಬೋಲ್ಟ್ ಆರ್ಡರ್ ಪಾಸ್ ಆಗಬೇಕು ಅಂದ್ರೂ ಕೂಡ 10 ಸರ್ಕಾರಿ ಫೈಲ್ ಮೂವ್ ಆಗಬೇಕು. ಆದ್ರೆ ಪ್ರೈವೇಟ್ ನಲ್ಲಿ ಆ ಹೆಡ್ಡೇಕ್ ಕಮ್ಮಿ, ಕೆಲಸ ಫಾಸ್ಟ್ ಆಗುತ್ತೆ. ಒಂದೇ ಕುದುರೆ ಮೇಲೆ ಬೆಟ್ಟಿಂಗ್ ಇಲ್ಲ. ಸ್ನೇಹಿತರೆ, ಕೆಲವರು ಈ ನಿರ್ಧಾರವನ್ನ ಸರ್ಕಾರಿ ಕಂಪನಿಯ ಸಾವು ಅಂತ ಟೀಕೆ ಮಾಡಬಹುದು. ಆದ್ರೆ ಇದನ್ನ ಸ್ಟ್ರಾಟಜಿಕಲಿ ನೋಡಿದ್ರೆ ಅನಿವಾರ್ಯ ನಡೆ ಅಂತಾನೂ ಕರಿಬಹುದು. ಅಮೆರಿಕ ನೋಡಿ, ಅಲ್ಲಿ ಲಾಕ್ಹೀಡ್ ಮಾರ್ಟಿನ್ F-22 ಮಾಡಿದ್ರೆ ಬೋಯಿಂಗ್ F-15 ಮಾಡುತ್ತೆ. ಅಲ್ಲಿ ಸ್ಪರ್ಧೆ ಇದೆ. ಆದ್ರೆ ಭಾರತದಲ್ಲಿ 75 ವರ್ಷಗಳಿಂದ HAL ಬಿಟ್ರೆ ಬೇರೆ ಯಾರಿಗೂ ತಲೆ ಎತ್ತಕ್ಕೆ ಬಿಟ್ಟಿರಲಿಲ್ಲ. ಕೆಟ್ಟ ಮೊನೋಪಲಿ ಏನು ಭಯಂಕರವಾಗಿರೋ ಇವರೇನು ಫೈಟರ್ ಜೆಟ್ಗಳನ್ನ ಮಾಡ್ತಾ ಇದ್ದಾರಾ, ಅದು ಕೂಡ ಇಲ್ಲ ಇವರಿಗೆ. ಆ ಕೇಪಬಿಲಿಟೀಸ್ ಕೂಡ ಇಲ್ಲ. ಲೇಟು ಡಿಲೇಸ್ ಎಲ್ಲವೂ ಕೂಡ ಅದು ಕೆಟ್ಟ ಮೊನೋಪಲಿ ಆಗುತ್ತೆ, ಬರೀ ಮೊನೋಪಲಿ ಆಗೋದಿಲ್ಲ. ವಾರ್ನಂಥ ಸಿಚುವೇಶನಲ್ಲಿ ಬಹಳ ಡೇಂಜರಸ್ ಇದು. ಊಹಿಸ್ಕೊಳ್ಳಿ, ನಾಳೆ ಏನಾದರೂ ಹೆಚ್ಚು ಕಮ್ಮಿಯಾಗಿ ಯುದ್ಧ ಶುರುವಾಗಿ ಶತ್ರುಗಳು HAL ಫ್ಯಾಕ್ಟ್ರಿ ಮೇಲೆ ದಾಳಿ ಮಾಡಿದ್ರೆ ದೇಶಕ್ಕೆ ವಿಮಾನ ಕೊಡೋರು ಯಾರು? ರಿಪೇರಿ ಮಾಡಿಕೊಡೋದಿಲ್ಲ ಯಾರು? ನಮ್ಮ ಹತ್ರ ಪರ್ಯಾಯ ವ್ಯವಸ್ಥೆ ಅಥವಾ ಸೆಕೆಂಡ್ ಲೈನ್ ಆಫ್ ಪ್ರೊಡಕ್ಷನ್ ಎಲ್ಲಿದೆ? ಮಾಡ್ಕೊಳ್ಳೇಬೇಕಲ್ವಾ? ಅದಕ್ಕೆ ಈಗ ಸರ್ಕಾರ ಪ್ರೈವೇಟ್ ಸೆಕ್ಟರ್ನಲ್ಲಿ, ಖಾಸಗಿ ವಲಯದಲ್ಲಿ ರಕ್ಷಣಾ ಉತ್ಪಾದನೆ ಬೆಳೆಸಲೇಬೇಕು ಅಂತ ಹೇಳಿ ಎಲ್ಲ ಓಪನ್ ಅಪ್ ಮಾಡಿ ಪ್ರೈವೇಟ್ನವ್ರು ಬನ್ನಿ ಅಂತ ಹೇಳಿ ಮುಕ್ತ ಅವಕಾಶ ಕೊಟ್ಟಿದೆ. ಜೊತೆಗೆ ಇಲ್ಲಿ ಎಕನಾಮಿಕ್ಸ್ ಕೂಡ ಇದೆ. HALಗೆ ಆರ್ಡರ್ ಸಿಕ್ಕರೆ ಅವರು ಮತ್ತೆ ತಮ್ಮ ಹಳೆಯ ವೆಂಡರ್ಸ್ ಬಳಿನೇ ಹೋಗ್ತಾರೆ. ಅದೇ ಟಾಟಾಗೆ LNTಗೆ ಆರ್ಡರ್ ಸಿಕ್ಕರೆ ಅವರು ಸಾವಿರಾರು ಹೊಸ ಸಣ್ಣ ಪುಟ್ಟ MSMEಗಳಿಂದ ಹಿಡಿದು ದೊಡ್ಡ ದೊಡ್ಡ ಕಂಪನಿಗಳು ಎಲ್ಲರೊಂದಿಗೆ ಕೊಲಾಬರೇಷನ್ ಅಲ್ಲಿ ವರ್ಕ್ ಮಾಡ್ತಾರೆ. ಒಂದು ಹೊಸ ಎಕೋಸಿಸ್ಟಮ್ ಅನ್ನ ಹುಟ್ಟು ಹಾಕ್ತಾರೆ. ಸೊ ಇದು ಕೇವಲ ವಿಮಾನ ಮಾಡೋದಷ್ಟೇ ಅಲ್ಲ, ಸಾವಿರಾರು ಹೊಸ ಉದ್ಯೋಗವನ್ನ ಸೃಷ್ಟಿ ಮಾಡೋ, ಹೊಸ ಒಂದು ಎಕಾನಮಿಯನ್ನೇ, ಒಂದು ಇಕೋಸಿಸ್ಟಮ್ ಅನ್ನೇ ಸೃಷ್ಟಿ ಮಾಡೋ ಉದ್ದೇಶ. ಕಾರ್ ಮಾಡೋರು ಫೈಟರ್ ಜೆಟ್ ಮಾಡ್ತಾರ? ಆದ್ರೆ ಜನರಿಗೊಂದು ಪ್ರಶ್ನೆ ಬರುತ್ತೆ ಇಲ್ಲಿ. ರೀ, ಟಾಟಾ ಅಂದ್ರೆ ಉಪ್ಪು ಟ್ರಕ್ಕು ಎಲ್ಲ ಮಾಡ್ತಾರೆ, LNT ಅಂದ್ರೆ ಬ್ರಿಡ್ಜ್ ಕಟ್ತಾರೆ, ಇವರಿಗೆ ಹೈಟೆಕ್ ಯುದ್ಧ ವಿಮಾನ ಮಾಡಕ್ ಬರುತ್ತಾ ಅಂತ. ಸ್ನೇಹಿತರೆ, ಆ ಕೆಪಾಸಿಟಿ ಇದೆ. ಉದಾಹರಣೆಗೆ ಇಲ್ಲಿ ನೋಡ್ತಾ ಹೋಗಿ, ಮೊದಲನೇದಾಗಿ ಟಾಟಾ ಇವರಿಗೆ ಆಲ್ರೆಡಿ ಏರ್ ಬಸ್ ಜೊತೆಗೆ ಸೇರಿ ಗುಜರಾತ್ನಲ್ಲಿ C-295 ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನವನ್ನ ತಯಾರು ಮಾಡ್ತಿದ್ದಾರೆ. ವಿಮಾನದ ಬಾಡಿ, ಫ್ಯೂಸೆಲಾಜ್ ಮತ್ತು ಫೈನಲ್ ಅಸೆಂಬ್ಲಿ ಮಾಡೋ ಎಕ್ಸ್ಪೀರಿಯನ್ಸ್ ಇವರಿಗೆ ಆಲ್ರೆಡಿ ಬಂದಿದೆ. ಹಾಗೆ LNT, ಲಾರ್ಸನ್ & ಟೂಬ್ರೋ, ಇವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಭಾರತದ ಅರಿಹಂತ್ ಪರಮಾಣು ಜಲಂತರ್ಗಾಮಿ, ಅದರ ಹಲ್ಲನ್ನ, ಹೊರಕವಚವನ್ನ ಇವರೇ ಮಾಡಿಕೊಟ್ಟಿದ್ದು. ಸಮುದ್ರದ ಆಳದಲ್ಲಿ ತಡೆಯೋ ಶಕ್ತಿ ಇರೋ ಸ್ಟೀಲ್ ಮಾಡೋರಿಗೆ ಆಕಾಶದಲ್ಲಿ ಹಾರೋ ವಿಮಾನದಲ್ಲಿ ಕೆಲಸ ಮಾಡೋಕೆ ಮಾಡ್ತಾರೆ, ಕಲಿತಾರೆ, ಬೇಕಾಗಿದ್ದನ್ನ ವ್ಯವಸ್ಥೆ ಮಾಡ್ಕೊಳ್ತಾರೆ, ಅವಕಾಶ ಕೊಡಬೇಕು ಅಷ್ಟೇ. ಇವರು ಇಸ್ರೋ ರಾಕೆಟ್ ಬೂಸ್ಟರ್ಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಕಾಂಪ್ಲೆಕ್ಸ್ ಸೆನ್ಸಾರ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಟಿಗ್ರೇಷನ್ ಅಲ್ಲಿ ಇವರು ಎಕ್ಸ್ಪರ್ಟ್ಸ್ ಇದ್ದಾರೆ. ನೆಕ್ಸ್ಟ್, ಭಾರತ್ ಫೋರ್ಜ್, ಕಲ್ಯಾಣಿ ಗ್ರೂಪ್, ಇವರ ಸ್ಪೆಷಾಲಿಟಿ ನೆಕ್ಸ್ಟ್ ಲೆವೆಲ್ ಇದೆ. ಇವ್ರ ಬಳಿ ಜಗತ್ತಲ್ಲೇ ಅತಿ ದೊಡ್ಡ ಫೋರ್ಜಿಂಗ್ ಪ್ರೆಸ್ ಇದೆ. ವಿಮಾನದ ಲ್ಯಾಂಡಿಂಗ್ ಗೇರ್ ಮತ್ತು ಎಂಜಿನ್ ಬ್ಲೇಡ್ಗಳಿಗೆ ಬೇಕಾದ ಅತಿ ಗಟ್ಟಿ ಲೋಹವನ್ನು ಶೇಪ್ ಮಾಡೋ ತಾಕತ್ತು ಇವರಿಗಿದೆ. ATACMS, ಅಡ್ವಾನ್ಸ್ಡ್ ಟೋಡ್ ಆರ್ಟಿಲರಿ ಗನ್ಸ್ ಫಿರಂಗಿಯನ್ನ ಭಾರತೀಯ ಸೇನೆಗೆ ಇವರು ಮಾಡಿಕೊಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಪ್ಲಾನ್ ತುಂಬಾ ಸಿಂಪಲ್ ಇದೆ. ಒಂಥರ ಐಫೋನ್ ಮಾಡ್ದಂಗೆ. ಐಫೋನ್ ಡಿಸೈನ್ ಮಾಡೋದು ಆ್ಯಪಲ್, ಆದರೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿಕೊಡೋದು ಫಾಕ್ಸ್ಕಾನ್ ಇತ್ಯಾದಿ ಬೇರೆ ಬೇರೆ ಥರ್ಡ್ ಪಾರ್ಟಿ ಕಂಪನಿಗಳು. ಅದೇ ರೀತಿ ಇಲ್ಲಿ DRDO ಮತ್ತು ADA ವಿಮಾನವನ್ನು ಡಿಸೈನ್ ಮಾಡ್ತಾರೆ, ಟೆಕ್ನಾಲಜಿ ಕೊಡ್ತಾರೆ, ಅದನ್ನು ಫ್ಯಾಕ್ಟ್ರಿಯಲ್ಲಿ ಅಸೆಂಬಲ್ ಮಾಡಿ ಹೊರಗೆ ತರೋದು ಈ ಪ್ರೈವೇಟ್ ಪ್ಲೇಯರ್ಸ್ ಕೆಲಸ. ಬಾಡಿ ರೆಡಿ, ಆದರೆ ಜೀವ ಎಲ್ಲಿ? ಎಸ್ ಸ್ನೇಹಿತರೆ, ಬಾಡಿ ಕಟ್ಬೋದು, ಆದರೆ ಹೃದಯ ಅಂದರೆ ಇಂಜಿನ್ ಮಾಡೋರು ಯಾರು? ಇಲ್ಲಿ ಚಾಲೆಂಜ್ ಇದೆ. ಆಮ್ಕಾಗೆ ಬೇಕಾಗಿರೋದು ಅತ್ಯಂತ ಪವರ್ಫುಲ್ ಆಗಿರೋ ಜೆಟ್ ಎಂಜಿನ್. ಸದ್ಯಕ್ಕೆ ಅಮೆರಿಕದ GE, ಜನರಲ್ ಎಲೆಕ್ಟ್ರಿಕ್ 414 ಎಂಜಿನ್ ಬಳಸೋ ಪ್ಲಾನ್ ಇದೆ. ಮುಂದೆ ಫ್ರಾನ್ಸ್ನ ಸಫ್ರಾನ್, ರಫೇಲ್ಗೆ ಇಂಜಿನ್ ಇವ್ರದೇ ಇರೋದು. ಆ ಸಫ್ರಾನ್ ಕಂಪನಿಯೊಂದಿಗೆ ಸೇರಿ ಭಾರತದಲ್ಲೇ ಇಂಜಿನ್ ಮ್ಯಾನುಫ್ಯಾಕ್ಚರ್ ಮಾಡೋ ಮಾತುಕತೆ ನಡೀತಾ ಇದೆ. ಈ ಆಮ್ಕಾ ಮಾಡೋ ವಿಚಾರದಲ್ಲಿ ಪ್ರೈವೇಟ್ ಕಂಪನಿಗಳಿಗಿರೋ ಅತಿ ದೊಡ್ಡ ಚಾಲೆಂಜ್ ಏನು ಗೊತ್ತಾ? ಇನ್ನೊಂದು, ಹೀಟ್ ಮ್ಯಾನೇಜ್ಮೆಂಟ್. ಆಮ್ಕಾ ಒಂದು ಸ್ಟೆಲ್ತ್ ಫೈಟರ್ ಆಗಬೇಕು. ನಮಗೆ ಎಂಜಿನಿಂದ ಹೊರ ಬರುವಂತಹ ಹೀಟ್ ಹೊರಗೆ ಲೀಕ್ ಆಗಬಾರ್ದು, ಗೊತ್ತಾಗಬಾರ್ದು, ಸಿಗಬಾರ್ದು. ಇಲ್ಲಾಂದರೆ ಶತ್ರುಗಳ ಹೀಟ್ ಸೀಕಿಂಗ್ ಮಿಸೈಲ್ ಬಂದು ಸುಲಭವಾಗಿ ಹೊಡೆದಾಕ್ಬಿಡ್ತವೆ. ಇದಕ್ಕಾಗಿಯೇ ಸರ್ಪೆಂಟೈನ್ ಏರ್ ಇಂಟೇಕ್ಸ್ ವಿನ್ಯಾಸ ಮಾಡಬೇಕಾಗತ್ತೆ. ಅಂದರೆ ಇಂಜಿನ್ ಇಡೋ ಜಾಗ ಇದೆಯಲ್ಲ, ಅದಕ್ಕೆ ಡಕ್ಟ್ಸ್ ಇದಾವಲ್ಲ, ಕೂರಿಸೋ ಜಾಗ, ಅದು ಸ್ವಲ್ಪ ಈ F-22, F-35 ಇರೋ ಥರ ಕರ್ವೇಚರ್ ಮಾಡಿ ಆ ಡಕ್ಟ್ ಒಳಗಡೆ ಇಡಬೇಕಾಗತ್ತೆ. ಮಾಡಿದ್ರೆ ಆಯಿತು, ಒಳಗೆ ಇಟ್ಟರೆ ಆಯಿತು, ಅಷ್ಟು ಸುಲಭಕ್ಕಾಗೋದಿಲ್ಲ. ಆ ರೀತಿ ಒಳಗಡೆ ಇಟ್ಟಾಗ ಅಲ್ಲಿ ಪ್ರೆಷರ್ನಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಕಾಂಪ್ಲೆಕ್ಸ್ ಟೆಕ್ನಾಲಜಿಗಳನ್ನು ಇಂಟಿಗ್ರೇಟ್ ಮಾಡಬೇಕಾಗತ್ತೆ. ಈ ಅನುಭವ ಸದ್ಯಕ್ಕೆ ಶಾರ್ಟ್ ಲಿಸ್ಟ್ ಆಗಿರೋ ಈ ಕಂಪನಿಗಳ ಹತ್ರ ಇಲ್ಲ. ಇದಕ್ಕೇನು ಸೊಲ್ಯೂಷನ್ ಹುಡುಕ್ತಿದ್ದಾರೆ ಅನ್ನೋದು ಡೀಲ್ ಫೈನಲ್ ಆದ್ಮೇಲೆ ಗೊತ್ತಾಗುತ್ತೆ. ಡ್ರ್ಯಾಗನ್ ಉಸಿರು ಕತ್ತಿನ ಮೇಲಿದೆ. ಎಸ್ ಸ್ನೇಹಿತರೆ, ಇಷ್ಟೆಲ್ಲ ರಿಸ್ಕ್ ಇದ್ರೂ ಕೂಡ ಸರ್ಕಾರ ಅರ್ಜೆಂಟ್ ಮಾಡ್ತಿರೋದು ಯಾಕೆ ಗೊತ್ತಾ? ನಮ್ಮ ನೆರೆಹೊರೆಯವರು ಬಹಳ ಕ್ಲೋಸ್ ಫ್ರೆಂಡ್ಸ್ ಇದಾರಲ್ಲ. ಒಂದ್ ಕಡೆ ಚೀನಾ, ಇನ್ನೊಂದ್ ಕಡೆ ಪಾಕಿಸ್ತಾನ. ನಮ್ಮ ಗಡಿಯಲ್ಲಿರೋ ಚೀನಾ 2025 120 J-20A ಮತ್ತು J-20S ಹೆವಿ ಸ್ಟೆಲ್ತ್ ಫೈಟರ್ಸ್ನ ಸೇನೆಗೆ ಸೇರಿಸ್ಕೊಂಡಿದೆ.
ಅವರ ಪ್ರೊಡಕ್ಷನ್ ರೇಟ್ ಕೂಡ ಫಾಸ್ಟ್ ಇದೆ. ಬೇಕಾದಂಗೆ ಮಾಡಿ ಆಟ ಸಾಮಾಂತರ ಮಾಡಿ ತಂದು ಇಟ್ಕೊಳ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನ, ಇವರು ಚೀನಾದಿಂದ J-31 FC-31 ಸ್ಟೆಲ್ತ್ ವಿಮಾನ ತರಿಸ್ಕೊಳ್ಳೋಕೆ ಡೀಲ್ ಕೇಳ್ತಾ ಇದ್ದಾರೆ. ದುಡ್ಡು ಆಮೇಲೆ ನೋಡೋಣ, ಇವಾಗ ಸದ್ಯ ಕೊಡ್ತೀರಾ ಅಂತ. ಟರ್ಕಿಯ ಖಾನ್ ವಿಮಾನದ ಮೇಲೂ ಕೂಡ ಪಾಕಿಸ್ತಾನ ಕಣ್ಣಿಟ್ಟಿದೆ. ಆದರೆ ನಮ್ಮ ಹತ್ರ ಸದ್ಯಕ್ಕೆ ಸ್ಟೆಲ್ತ್ ವಿಮಾನ 001 ಇಲ್ಲ. 2035 ಒಳಗಡೆ ಇದನ್ನು ರೆಡಿ ಮಾಡಿಕೊಳ್ಳೇಬೇಕು ನಾವು. ಈಗ ಕರೆದಿರೋ ಟೆಂಡರ್ ಕೇವಲ ಪ್ರೋಟೋಟೈಪ್ಗಳಿಗೆ ಮಾತ್ರ. ಡೆಡ್ಲೈನ್ ಪ್ರಕಾರ ಕಾಂಟ್ರಾಕ್ಟ್ ಸಿಕ್ಕಿದ 3 ರಿಂದ 4 ವರ್ಷದ ಒಳಗಡೆ ಮೊದಲ ಆಮ್ಕಾ ವಿಮಾನ ಹಾರಲೇಬೇಕು, ಫಸ್ಟ್ ಫ್ಲೈಟ್. HAL ಹಿಸ್ಟ್ರಿ ನೋಡಿದ್ರೆ 4 ವರ್ಷದಲ್ಲಿ ವಿಮಾನ ಹಾರಿಸೋದು ಇಂಪಾಸಿಬಲ್ ಅವ್ರ ಕೈಲಿ. ಆ ಥರದೊಂದು ಜಾಯಮಾನ ಹಿಸ್ಟ್ರಿ ಅವ್ರದ್ದಿಲ್ಲ. 30-35 ವರ್ಷ ಆದರೂ ಕೂಡ ಇನ್ನೂ ತೇಜಸ್ ಫುಲ್ಲಿ ನಮಗೆ ಕರೆಕ್ಟಾಗಿ ಕೊಡೋಕ್ಕಾಗಿಲ್ಲ ಅವ್ರ ಕೈಲಿ. ಆದರೆ ಟಾಟಾ ಅಥವಾ L&Tಗೆ ಇದು ಪ್ರತಿಷ್ಠೆಯ ಪ್ರಶ್ನೆ, ಬಿಸ್ನೆಸ್ ರೆಪ್ಯುಟೇಷನ್ನ ಪ್ರಶ್ನೆ. ಭಾರತ್ ಫೋರ್ಜ್ನವ್ರಿಗೂ ಕೂಡ ಅಷ್ಟೇ. ಪ್ರೈವೇಟ್ನವರು ಹಗಲು ರಾತ್ರಿ ಕಷ್ಟಪಟ್ಟು ಡಬಲ್ ಶಿಫ್ಟ್ ವರ್ಕ್ ಮಾಡಿ ಆದರೂ ಕೂಡ ಮುಗಿಸ್ತಾರೆ ಅನ್ನೋ ನಂಬಿಕೆ ಮೇಲೆ ಸರ್ಕಾರ ಈ ರಿಸ್ಕ್ಗೆ ಕೈ ಹಾಕಿದೆ ಈಗ. ಆದರೆ ಸ್ನೇಹಿತರೆ, ನಮ್ಮನ್ನು ಕೇಳಿದ್ರೆ ಈ ರಿಸ್ಕ್ ತಗೊಂಡಿದ್ದು ಕಡೆಗೂ ಕೂಡ ಒಳ್ಳೇದಾಯಿತು. ಬರೀ BSNL ಮಾತ್ರ ಇದ್ದಿದ್ರೆ ಇಮ್ಯಾಜಿನ್ ಮಾಡಿ ನಾವು ಯಾವ ಕಾಲದಲ್ಲಿ ಇರ್ತಾ ಇದ್ವಿ ಟೆಲಿಕಮ್ಯುನಿಕೇಷನಲ್ಲಿ ಅಂಥೇಳಿ. ಈಗ ಜಿಯೋ ಏರ್ಟೆಲ್ ಕೂಡ ಇದೆ, BSNL ಕೂಡ ಇದೆ. ಅವ್ರಿಗೆ ಆದಷ್ಟು ಅವ್ರು ಮಾಡ್ತಾ ಇದ್ದಾರೆ. ಬಟ್ ಏರ್ಟೆಲ್ ಮತ್ತು ಜಿಯೋ ಬಂದು ಜಗತ್ತಿನ ಅತಿ ದೊಡ್ಡ 5G ಮಾರ್ಕೆಟನ್ನು ಮಾಡಿದ್ದಾರೆ ಭಾರತವನ್ನು. ಈಗ ಡಿಫೆನ್ಸ್ನಲ್ಲೂ ಕೂಡ ಅದೇ ಆಗಬೇಕು. ಕಾಂಪಿಟೇಷನ್ ಬಂದರೆ HAL ಕೂಡ ಅಲರ್ಟ್ ಆಗಬಹುದು. ಸ್ವಲ್ಪ ಗೊತ್ತಿಲ್ಲ ಆಗ್ತಾರಾ ಇಲ್ವಾ ಅಂತ. ಈ ಬಗ್ಗೆ ನಿಮಗೇನು ಅನಿಸುತ್ತೆ? ಯುದ್ಧ ವಿಮಾನಗಳ ಆರ್ಡರನ್ನು ಪ್ರೈವೇಟ್ ಕಂಪನಿಗಳಿಗೆ ಕೊಡೋದು ಸೇಫಾ? ಜಗತ್ತಿನಾದ್ಯಂತ ಕೊಡ್ತಿದ್ದಾರೆ, ಬಟ್ ನಮ್ಮಲ್ಲಿ ಆ ಮೈಂಡ್ಸೆಟ್ ಇರಲಿಲ್ಲ. ಇವಾಗ ಮಾಡ್ತಾ ಇದ್ದಾರೆ. ಅದು ಸೇಫಾ, ಸರಿನಾ, ತಪ್ಪ? ನಿಮ್ಮ ಒಪಿನಿಯನ್ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನಮಸ್ತೆ.